ಎರಡೆರಡು ಬ್ಯಾಗ್ ಇಟ್ಕೊಂಡು ಬೆಳಗ್ಗೆನೆ ನಾವೆಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ? ನಿಮ್ಮನ್ನ ತಡೆದಿರುವವರು ಯಾರು? ನಾವು ರೆಡಿಯಾಗಿ ಬಂದು ಆಮೇಲೆ ಮೇಡಮ್ ಅವ್ರು ಬರ್ತಾವ್ರು ರೆಡಿಯಾಗಿ. ಎಲ್ಲಿಗೆ ಹೋಗ್ತಿದ್ದೀರಾ? ಹಾಂ, ಇವಾಗ ಎಷ್ಟು ಟೈಮು? ಬೆಳಗ್ಗೆ ಕೆಲ್ಸಕ್ಕೆ ಎದ್ದೇಳಿ ಅಂತ ಅಂದ್ರೆ ಯಾರಾದ್ರೂ ಎದ್ದೇಳಲ್ಲ. ಇವತ್ತು ಚಿಕ್ಕಪೇಟೆಗೆ ಏನ್ ತಗೊಳಕ್ ಹೋಗ್ತಿದಾರೆ ಅಂತ ಗೊತ್ತಿಲ್ಲ. ಬೆಳಗ್ಗೆನೆ ಎದ್ದು ರೆಡಿಯಾಗಿ ಹೋಗ್ತಿದಾರೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ನೋಡ ಮೆಜೆಸ್ಟಿಕ್ಗೆ ಬರ್ತಿರೋದು. ಇಷ್ಟು ಬೆಳಗ್ಗೆ ಯಾರಾದ್ರೂ ಈ ಬಸ್ ಒಳಗಡೆ ಜನ ನೋಡಿ ಹಂಗೆ ನಿಂತ್ಕೊಂಡು ಹೋಯ್ತವ್ರು. ಎಲ್ಲಿಗೆ ಹೋಯ್ತವ್ರೆ ಅಂತಾನೆ ಗೊತ್ತಾಯ್ತಿಲ್ವಲ್ಲ ಗುರು ಇವರು. ಫ್ರೀ ಬಸ್ಸಿಗೆ ಹೋಗೋಣ, ಮೀನ್ಸ್ ಲೈಕ್ ಎಂಟಿ ಬಸ್ಸಿಗೆ ಹೋಗೋಣ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲ. ಸೀಟ್ ಇರೋ ಬಸ್ ಅಂದ್ರೆ ಆಗುತ್ತೆ ತಾನೆ. ನಾನು ಹೆಂಗೋ ಮಾತಾಡ್ತಿರ್ತೀನಿ, ಇಲ್ಲ ಹೋಗ್ಬೇಡಮ್ಮ ಈ ಕಡೆ. ನಾನು ಹೆಂಗೋ ಮಾತಾಡ್ತಿರ್ತೀನಿ, ಹೇಳ್ಬೇಡ ಏನು ಹೇಳ್ಬೇಡ. ಬರ್ರೆ ಕುತ್ಕೊಳ್ಳೋಣ ಕಾಲೇಜಲ್ಲಿ. ಏನು ಶಾಪಿಂಗ್ ಮಾಡಕ್ಕೆ ಹೋಗ್ತಿದ್ದೀರಾ? ನೋಡೋಣ ಏನಾದರೂ ಇರುತ್ತಾ ಅಂತ. ಈ ಥರದ್ದು ಟೀ ಶರ್ಟ್ಸ್, ಆಮೇಲೆ ಈ ಥರ ರೆಡ್ ಟೀ ಶರ್ಟ್ಸ್ ಇದೆಯಾ ನೋಡೋಣ. ಆಮೇಲೆ ಈ ಥರ ಪುಲ್ಲೋವರ್ ಇದೆಯಾ ಅಂತ ನೋಡೋಣ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಇಷ್ಟವರೆಗೂ ನಮಗೆ ಬಸ್ಸಲ್ಲಿ ಸೀಟ್ ಸಿಕ್ಕಿರಲಿಲ್ಲ. ಇವಾಗ 3 ಜನಕ್ಕೂ ಸೀಟ್ ಸಿಕ್ಕಿದೆ. ಏನೂ ಹಾಕಿಲ್ಲ ಗಾಯ್ಸ್, ಏನಂದರೆ ಏನೂ ಇಲ್ಲ. ಇನ್ನೇ ಬಂದಿದ್ದಾಯ್ತು ಅನ್ನಿಸ್ತಿದೆ ನನಗೆ. ಅರ್ಲಿ ಮಾರ್ನಿಂಗ್ ಎದ್ದು ಖಾಲಿ ಮಾರ್ಕೆಟ್ ನೋಡಕ್ಕೆ ಕರ್ಕೊಂಡು ಬಂದವ್ರೆ. ಇಲ್ಲಿ ನೋಡಿದ್ರೆ ಏನೂ ಇಲ್ಲ. ಕರ್ಕೊಂಡು ಬಂದಿದ್ದಾರೆ, ಅಲ್ಲ ಕರ್ಕೊಂಡು ಬಂದಿದ್ದಾಳೆ. ಅದೇನಾದರೂ ಸಿಗಲಿಲ್ಲ ಅಂದರೆ ಐತೆ ಯಾವಾಗಲೂ ನೋಡಿ. ಆ ಕಡೆ ರೋಡ್ ಇಲ್ಲಿದೆ. ಯಾವ ಕಡೆ ರೋಡಲ್ಲಿ? ಆ ಕಡೆ ರೋಡಲ್ಲಿದೆ, ಹೋಗೋಣ. ಬ್ಲೌಸ್ ಇನ್ನು ಸ್ವಲ್ಪ ಹೊತ್ತಂದ್ರೆ ಎಷ್ಟು ಜನ ಇರ್ತಾರೆ ಗೊತ್ತಾ? ಇಲ್ಲೊಂದು ನಾಯಿನೂ ಇಲ್ಲ. ಅಲ್ಲೊಂದು ಇದು ನಾಯಿ ಅಲ್ಲ, ನಾಯಿಗಳು ಇಲ್ಲ. ಬರೀ ಡೌಗಳು. ಕಾಲಿಡಕ್ಕೆ ಜಾಗ ಇರ್ತಾರಷ್ಟು ಜನ ಇರ್ತಾರೆ. ಇನ್ನೊಂದು 10 ಗಂಟೆ ಮೇಲಂತೂ ಇಲ್ಲಿ ನಿಂತ್ಕೊಳಕ್ಕೂ ಆಗಲ್ಲ. ಇವತ್ತು ಫಸ್ಟ್ ನಾವು ಇಷ್ಟು ಬೇಗ ಬಂದಿರೋದು ಫ್ರೀಯಾಗಿ ಹೋಗ್ತಾ ಇರೋದು. ಇನ್ಸ್ಟಾಗ್ರಾಮ್ ರೀಲ್ ನೋಡಿಕೊಂಡು ಏನೋ ಸಿಕ್ಬಿಡುತ್ತೆ ಅಂತ ಓಡ್ ಬಂದಿದ್ದೀವಿ ಬೆಳಗ್ಗೆನೆ. ನೋಡೋಣ, ಬಟ್ ಇಲ್ಲಿ ಏನೂ ಸಿಗಲ್ಲ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಯಾವಾಗಲೂ ಇದೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ವೇಟ್ ಮಾಡ್ಕೊಂಡೆಲ್ಲ ಹಾಕೊಂಡ್ಮೇಲೆ ತಗೊಂಡೇ ಹೋಗೋಣ. ಒಳ್ಳೆಯಲ್ಲಿ ಕೂರಿಸ್ಬಿಟ್ಟು ಕಾಯಿಸ್ತೀನಿ. ಚೆನ್ನಾಗಿ ಏನೇನು ಸಿಗುತ್ತೆ ಅಂತಲೂ ಗೊತ್ತಿಲ್ಲ ನಮಗೆ. ಫಸ್ಟ್ ಟೈಮ್ ನಾವು ಇವತ್ತು ಇಷ್ಟು ಬೆಳಗ್ಗೆನೇ ಎದ್ದು ಬಂದಿರೋದು. ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. Hey, don't use bad words. ಅಲಂಕಾರ ಯಾಕೆ ಮಾಡೋರೆ ಅಂತ ನೋಡ್ತಿದ್ದೆ ಕಣೆ. ಅಂಗಡಿ ಅಲಂಕಾರ ಯಾಕೆ ಮಾಡಿದ್ದಾರೆ ಅಂತ ಹೇಳಿ. ಈ ರೋಡ್ ನೋಡ್ಕೊಂಡಿರಿ, ಮತ್ತೆ ನಾವು ಇನ್ನೊಂದು ಕ್ಲಿಪ್ ಹಾಕ್ತೀವಿ, ಅದು ನೋಡಿ ಎಷ್ಟು ಜನ ಇರ್ತಾರೆ ಅಂತ. ಅಲ್ಲಿವರೆಗೂ ನೀನು ಇರ್ತೀಯಾ? ನಾನು ಅದು ಮುಗಿಸ್ಕೊಂಡು ಹಂಗೆ ಹೋಗೋಣ ಅಂತಿದ್ದೆ. ನೋಡೋಣ ಏನಾದರೂ ನೋಡೋಣ ಏನಾದರೂ ಆಗ್ತಾರೆ. ಒಂದು ಬ್ಯಾಗ್ ತಗೊಂಡು ಹೋಗೋಣ ಬಾ. ಈಗ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗ ಜೋಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾ. ಹಂಸ ಹೆಂಗಿದೆ ರೋಡ್ ಕ್ರೌಡು? ಅಷ್ಟೊಂದೇನಿಲ್ಲ, ಸ್ವಲ್ಪ ಇದೆ, ಅಷ್ಟೊಂದೇನಿಲ್ಲ. ಏನೇನು ಸಿಗುತ್ತೆ ಅಂತ ನೀನು ಏನೇನು ಸಿಗ್ಬೋದು ಎಲ್ಲ? ಇಷ್ಟು ಬೆಳಗ್ಗೆನು ಈ ರೇಂಜಿಗೆ ಕ್ರೌಡ್ ನೋಡಿ. ತಗೊಂಡೆ. ಈ ಕ್ರೌಡ್ ನೋಡೇ ಮನೆಗೆ ವಾಪಸ್ ಹೋಗ್ಬೇಕು ಅನ್ನಿಸ್ತಿದೆ. ಆ ರೇಂಜಿಗೆ ಕ್ರೌಡ್ ಇದೆ ರೋಡಲ್ಲಿ. ಅದು ಏನಿದೆ ಗೊತ್ತಿಲ್ಲ. ಇವಾಗ ಹೋಗ್ತೀವಿ ಒಳಗಡೆ. ಕೂತೆದ್ದಲ್ಲ ಅದಕ್ಕೆ. ಅಕ್ಕ
ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗೋದು ಅಷ್ಟೇ, ಇವಾಗ ಏನಿಲ್ಲ, ಮನೆಗೆ ಹೋಗೋದು. ಬೆಂಗಳೂರು ಸಂಡೇ ಯಾವಾಗಲೂ ಇದೇ ಥರ ಇರುತ್ತೆ. ಅಷ್ಟೊಂದು ಜನ ಇಲ್ಲ ಇವತ್ತೇ, ಇಷ್ಟೊಂದು ಜನ ಇಲ್ಲ, ಬಟ್ ತುಂಬ ಜನ ಇರ್ತಾರೆ. ತುಂಬ ಇನ್ನು ಮಾರ್ನಿಂಗ್ ಆಗಿರೋದ್ರಿಂದ ಎಷ್ಟೇ ಜನ ಇರೋದು. ಹೇಳಿದ್ದು ಮುಗೀತಾ ಶಾಪಿಂಗ್ ನಿಮ್ಮದು? ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಆ್ಯಕ್ಟಿಂಗ್ ಮಾಡು ಅಂದರೆ ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ. ಚೆನ್ನಾಗಿತ್ತು, ಎಲ್ಲ ಶಾಪಿಂಗ್ ಆಯಿತು. ಮನೆಗೆ ಹೋಗ್ಬಿಟ್ಟು ನಿಮಗೆ ಔಟ್ಫಿಟ್ ಹಾಕೋಬಿಟ್ಟು, ಔಟ್ಫಿಟ್ ಅಲ್ಲ ಅದು, ಔಟ್ಫಿಟ್ ಹಾಕೋಬಿಟ್ಟು ನಾನೇ ತೊದ್ನಿ ಅಂದ್ರೂ ನನಗಿಂತ ತೊದ್ನಿ. ನಾವು ಇವಾಗ ಬಸ್ಸಿಗೆ ಕಾಯ್ತಿದ್ದೀವಿ, ಬಸ್ ಸ್ಟ್ಯಾಂಡ್. ಒಂದು ಬಸ್ಸಿಲ್ಲ ಸದ್ಯಕ್ಕೆ.